ಇನ್ನು ಸ್ವಲ್ಪ ದಿನ ಹೋದರೆ ಮೋಸ್ಟ್ಲಿ ಟೆಲಿವಿಷನ್ನವರು ಪೇಪರ್ನವರು ಅಥವಾ ಬಿಡಿ ನಿಮ್ಮ ಸೋಷಿಯಲ್ ಮೀಡಿಯಾಲೆಲ್ಲ ಇದ್ದೇ ಇದೆಯಲ್ಲ 60% ಕ್ರೈಮ್ಗೆ ಇಡಬೇಕಾ ಅಂತ. ಹಾಗೆ ಆಗ್ತಾ ಇದೆ ಸರ್ ದೇಶ ಹಾಗೆ ಆಗ್ತಿದೆ. ಅದು ಏನು ಕ್ರೈಮು, ಯಾವುದು ಪಾಪ ಅನ್ಕೋತಿತ್ತೋ ಈ ಅದ್ಭುತವಾದ ಸಂಸ್ಕೃತಿ ಆಳವಾಗಿರುವಂತಹ ದೇಶದ ಕತೆ ಇದು. ಅನ್ಬಿಲೀವಬಲ್. ಮೊದಲನೇ ಕತೆ ಇದು ಒಂದು ಸೈಡ್ಗೆ. ಇದರಲ್ಲಿ ಹೆಂಡತಿಯ ಪಾತ್ರ ಹೀಗೆ ಆಲೋಚನೆ ಆದರೂ ಇದೆ. ಹಿಂದೆ ಏನು ಹೇಳ್ತಿದ್ರು, ಮದುವೆ ಆದಾಗ ಏನೋ ಸಹಿಸ್ಕೊಂಡು ಹೋಗ್ತಾಳೆ ಪಾಪ, ಇನ್ನೇನು ಮಾಡ್ತಾಳೆ, ಕಟ್ಕೊಂಡ್ಮೇಲೆ ಬದುಕಬೇಕಲ್ಲ ಅನುಸರಿಸ್ಕೊಂಡು ಹೋಗೋದು. ತಾಯಿ ತಂದೆಗೆ ಹೇಳಿದ್ರೆ ಮದುವೆ ಆದಮೇಲೆ ಅನುಭವಿಸ್ಬೇಕಮ್ಮ ಎಲ್ಲನೂ, ಸ್ವಲ್ಪ ತಗ್ಗಿ ಬಗ್ಗಿ ಇರು, ಮುಂದಕ್ಕೆ ಸರಿ ಹೋಗುತ್ತೆ ಅಂತ. ಈಗ ತಗ್ಗು ಇಲ್ಲ ಬಗ್ಗು ಇಲ್ಲ, ತಗ್ಗೆ. ಅಪ್ಪ, ಮೇಘಾಲಯದ ಹನಿಮೂನ್ ಕತೆ. ಪತಿಯ ಕೊಲೆಗೆ ಅವಳೇ ಸುಪಾರಿ. ಮೇ 11ನೇ ತಾರೀಕು ಮದುವೆ ಆಗುತ್ತೆ, ಚೆನ್ನಾಗೇ ಆಗುತ್ತೆ. ಎರಡೂ ಫ್ಯಾಮಿಲಿಯವರು ಮಾತಾಡ್ಬಿಟ್ಟೆ ಮಾಡ್ತಾರೆ. ಅತ್ಯಂತ ರಿಚ್ ಆಗಿ ದೊಡ್ಡದಾಗೆ ಮಾಡ್ತಾರೆ ಮದುವೆ ಎಲ್ಲ. ಇಲ್ಲಿ ಮನೆಯಲ್ಲಿ ಆಗಲಿಲ್ವಾ, ಸಿಕ್ಕಾಬಿಟ್ಟೆ ರಿಚ್ ಆಗ್ಬಿಟ್ಟ ಹುಡುಗಿ, ಇನ್ನೇನು ತಾಳಿ ಕಟ್ಬೇಕು, ನಾನು ಬೇಡ ಅಂದ್ಬಿಟ್ಲು ಹಾಸನದಲ್ಲಿ ಎಲ್ಲ ಸರಿ. ರಾಜಾ ರಘುವಂಶಿ ಸೋನಮ್ ಆಮೇಲೆ ಹನಿಮೂನ್ಗೆ ಹೋಗ್ತಾರೆ ಮೇಘಾಲಯಕ್ಕೆ. 23ನೇ ತಾರೀಕು ಇಬ್ಬರು ಕಾಣೆ. ಆಮೇಲೆ ನೋಡಿದ್ರೆ ಡ್ರೋನಲ್ಲಿ ಸಿಕ್ಕತ್ತೆ, ಕಮರಿನಲ್ಲಿ, ಆಳವಾದ ಕಮರಿಯಲ್ಲಿ ಒಂದು ಬಾಡಿ. ಅವಳು ಸಿಕ್ಕಲ್ಲ. ಪೊಲೀಸ್ನವ್ರು ಅನ್ಕೋತಾರೆ ಇವಳನ್ನು ಸಾಯಿಸಿದ್ದಾರೆ, ಇದು ಮೋಸ್ಟ್ಲಿ ಆಭರಣ ಗೀಭರಣ ಕಳ್ಳರು ಡಕಾಯಿಟ್ರು ಈ ಥರದವ್ರು ಯಾರೋ ಮಾಡಿಬಿಟ್ಟಿದ್ದಾರೆ ಅಂತ. ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ ಈ ಡ್ರಾಮಾಗಳು. ನೋಡಿದ್ರೆ ಇವಳೇ. ಈಗ ಅವಳು ಉತ್ತರ ಪ್ರದೇಶದ ಗಾಜಿಪುರದಲ್ಲೋ ಎಲ್ಲೋ ಸಿಗಾಕೊಂಡಿದ್ದಾಳೆ ಇವಳು. ಈಗ ನೋಡಿದ್ರೆ ಇವಳೇ ಸುಪಾರಿ ಕೊಟ್ಟಿರೋದು. ಇವಳಿಗೆ ಹಳೇ ಲವ್ ಇತ್ತಂತೆ, ಅವ್ನು ಯಾವೊಂದೋ ಜೊತೆ ಕುಶ್ವಾವ ಅಂತ, ಅವ್ನು ಯಾವೊಂದೋ ಜೊತೆ ಅವನನ್ನು ಕರೆಸ್ಕೊಂಡು ಅಲ್ಲಿ ಸುಖಕ್ಕೆ ಯಾಕಪ್ಪ ಮದುವೆ ಆಗಬೇಕು, ಓಡೋಗ್ಬಿಟ್ಟಿದ್ರೆ ಆಗ್ತಿತ್ತಪ್ಪ, ನಂಗೆ ಬೇಡ ಈ ಮದುವೆ, ಬೇಡ ಅಂದಿದ್ರೆ ಮುಗ್ದೋಗಿರೋದು. ನೋಡ್ರಿ, ಪ್ರಿಯಕರನ್ನು ಕರೆಸ್ಕೊಂಡು 4 ಜನನ ಇವಳು ಸೋನಮ್ಮು ಮಾಡಿದ್ದಾರೆ. ಆ ದಂಪತಿಯನ್ನು ಹಿಂಬಾಲಿಸಿದ್ದಾರೆ ಹಂತಕರು. ಇದನ್ನು ಒಬ್ಬ ಸ್ಥಳೀಯ ಗೈಡ್ ಗಮನಿಸಿದ್ದಾನೆ. ಅದರ ಪರಿಣಾಮ ಪೊಲೀಸ್ನವ್ರ ತನಿಖೆ ಸರಿಯಾದ ದಾರಿಗೆ ಹೊಟ್ಟೋಗ್ಬಿಟ್ಟಿದೆ. ಆಮೇಲೆ ತಲೆಗೆ ಮಚ್ಚಿನಿಂದ ಹೊಡೆದು ಕಂದಕಕ್ಕೆ ಎಸ್ತಿದ್ದಾರಂತೆ. ಆಮೇಲೆ ಅವಳು ಸಹೋದರನಿಗೆ ಕರೆ ಮಾಡಿ ಕಾಡಲ್ಲಿರೋ ಬಗ್ಗೆ ಮಾಹಿತಿ ಕೊಡ್ತಾಳಂತೆ, ಸುಳ್ಳೆಲ್ಲ. ಈಗ ಪೊಲೀಸ್ನವ್ರಿಗೆ ಸಿಕ್ಕಾಕೋತು. ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ. ಅವಳ ಅಪ್ಪ ಹೇಳ್ತಾನೆ, ನನ್ನ ಮಗಳೇನೂ ಮಾಡಿಲ್ಲ, ನನ್ನ ಮಗಳು ಇರ್ಬೋದು, ನಿನ್ನ ಮಗಳೇನೂ ಮಾಡಿಲ್ಲದೆ ಇರ್ಬೋದು. ಇದು ಒಂದು ಕತೆ. ಅವ್ರು ಮಾತಾಡಿದ್ದಾರೆ ನೋಡ್ಬೋದು. ಇದು ಒಂದು ಕಡೆ ಆದರೆ ಇದಕ್ಕೆ ರಿವರ್ಸ್ ಕತೆಗೆ ಬರೋಣ. ಎಸ್ ಸರ್, ನೋಡಿ ಹೇಗಿದೆ. ಅಲ್ಲಿ ಹೆಂಡತಿಯಿಂದ ಗಂಡ, ಇಲ್ಲಿ ಹೆಂಡತಿ ಕತೆಗೆ ಬರ್ರಿ. ಇನ್ನೊಂದು ಸ್ಟೋರಿ. ಬೆಂಗಳೂರಿನ ಪೂರ್ಣ ಪ್ರಜ್ಞಾ ಲೇಔಟ್ನ ಯಾವುದೋ ಒಂದು ಓಜೋಯೋ ಯಾವುದೋ ರೂಮಲ್ಲಿ ಒಬ್ಬಳು ಹೆಣ್ಣು ಮಗಳದ್ದು ಸತ್ಲಿ. ಇವತ್ತು 35 ವರ್ಷ ಅವಳಿಗೆ. 17 ಬಾರಿ ಅವಳ ಅವಳನ್ನು ಚುಚ್ಚಿ ಸಾಯಿಸ್ತಾನಂತೆ ರೂಮಲ್ಲಿ. ಯಾಕೆ? ಕೋಟಿ ಕುಳ, ಅವಳು ಹರಿಣಿ ಅಂತ ಆಕೆ ಹೆಸರು. ಜಾತ್ರೆಯಲ್ಲಿ ಇವನು ಪರಿಚಯ ಆಗ್ತಾನಂತೆ, ಈ ಕಮಂಗಿ ಯಾರೋ ಯಶಸ್ ಅಂತ, ಟೆಕ್ಕಿ ಅಂತೆ. ಆಗ್ಬಿಟ್ರೆ ಏನೀಗ? ಸೊ ವಾಟ್, 25 ವರ್ಷ ಅವನಿಗೆ, ಅವಳಿಗೆ 35 ವರ್ಷ. ದಟ್ಸ್ ಓಕೆ, ನನಗೆ ಅದ್ರ ಬಗ್ಗೆ ಇದಲ್ಲ, ಆಯ್ತಲ್ಲ. ಆಮೇಲೆ ಪತ್ತಿಗೆ ಇದು ಗೊತ್ತಾಗಿ ಅವನು ಅಯ್ಯೋ ನಿನ್ನ ಅಂತಂದ್ಬಿಡು ಮೊಬೈಲೆಲ್ಲ ಕಿತ್ಕೊಂಡು ಅವಳನ್ನ ಕೂಡಾಕಿ ಪಟ ಕಲ್ಸೋಣ, ಬುದ್ಧಿ ಕಲ್ಸೋಣ, ಸರಿ ಮಾಡೋಣ ಅಂತ ಮಾಡಿರ್ತೇನೆ ಪಾಪ ಗಂಡ ಅನ್ನಿಸ್ಕೊಳ್ಳೋನು. ಆಮೇಲೆ ಇಲ್ಲ ಸರಿ ಹೋಗಿರ್ತಾಳೆ, ಎಲ್ಲ ಬಿಟ್ಟಿರ್ತಾಳೆ ಕಡೆ ಹೋಗತ್ಲ ಕಡೆಗೆ ಅಂತ, ನೀವು ಹೋಗಿ ನೀನು ಪಡಿ ಓಡಾಡ್ಕೊಂಡು ಇರುವಂತ. ಇವಳು ವಾಪಸ್ ಅವ್ನು ಕಾಂಟ್ಯಾಕ್ಟ್ ಹೋಗಿದ್ದಾಳೆ. ಅವನು ಇವಳನ್ನ ರೂಮಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು, ನೀನು ನನಗೆ ಸಿಕ್ಕದೆ ಇದ್ಮೇಲೆ ಯಾರಿಗೂ ಸಿಕ್ಕಬಾರ್ದು ಅಂತೇಳಿ ಇರಿದು ಕೊಲೆಯನ್ನು ಮಾಡೋದನಂತೆ. ಮಾಡಿದಾನೆ. ಆಮೇಲೆ ತಾನೂ ಚುಚ್ಕೊಂಡಿದ್ದಾನೆ. ನೋವಾಯಿತು ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾನೆ. ಪೊಲೀಸ್ನವ್ರು ಬಾಣ್ಣ ಇಲ್ಲಿ ಅಂತೇಳಿ ಕರ್ಕೊಂಡಿದ್ದಾರೆ ಈಗ ಒಳಕ್ಕೆ. ಇದು ಇನ್ನೊಂದು ಕತೆ. ಹೋಗಲಿ, ಇದೇನಿದು? ಗಂಡ ಅದ್ಭುತವಾಗಿ ಹಣವಂತ, ಎಲ್ಲವೂ ಇದೆ. ಇತ್ತೀಚೆಗೆ ಭಾರಿ ಬಂಗಲೆ ಕಟ್ಟಕ್ಕೆ ಅಡಿಪಾಯ ಎಲ್ಲ ಹಾಕಿದಾನಂತೆ ಪಾಪ. ಅವನು ಅವನು ಒಳ್ಳೆ ಮನುಷ್ಯ. ಏನು ಕೊರತೆ? ಯಾರಪ್ಪ ಕೇಳಬೇಕು ಇದಕ್ಕೆ? ಕತೆ ಮನಸ್ಥಿತಿಗಳು ಸುಮ್ಮನಿರ್ರಿ, ಸಾಕಾಗಿದೆ ಎಲ್ಲ. ಕೈಯಲ್ಲಿ ಚುಚ್ಚೋದು ಬಂದ ಮೇಲೆ ಅದರದ್ದು ಏನೇನಾಗಬೇಕೋ ಎಲ್ಲ ಆಗ್ತಾ ಇದೆ ಅಷ್ಟೇ, ಇನ್ನೇನಿಲ್ಲ. ಚುಚ್ಕೊಳ್ಳಿ, ಸಾಯಿರಿ ಹೋಗಿ. ಎಸ್. ಓಕೆ. ಇನ್ನು ಮಹಾರಾಷ್ಟ್ರದ ಥಾಣೆ ಬಳಿಯ ದಿವಾದಲ್ಲಿ ಬೆಳಗ್ಗೆ 9:30ಗೆ ಸುಮಾರಿಗೆ ಕಿಕ್ಕಿರು ತುಂಬಿದ್ದ ಲೋಕಲ್ ಟ್ರೈನಿಂದ ಬಿದ್ದು 6 ಜನ ಸತ್ತೋಗ್ಬಿಟ್ಟಿದ್ದಾರೆ. 7 ಜನ ಗಾಯಗೊಂಡಿದ್ದಾರೆ. ಕಾಲಿಡೋದಕ್ಕೆ ಜಾಗ ಇಲ್ಲದಷ್ಟು ಕಿಕ್ಕಿರು ತುಂಬಿದ್ದ ರೈಲು ಥಾಣೆಯ ಕಾಸರ ಕಡೆಗೆ ಹೋಗ್ತಿದ್ದಾಗ ಈ ಘಟನೆ ಆಗಿದೆ.
ಆ ಟ್ರೈನ್ಗೆ ಆಟೋಮೆಟಿಕ್ ಕ್ಲೋಸ್ ಡೋರ್ಸ್ ಇಲ್ಲ, ಯಾವಾಗಲೂ ಇಲ್ಲ. ಮಂಗಳೂರು ಲೋಕಲಲ್ಲಿ ಯಾವಾಗಲೂ ಇರಲಿಲ್ಲ. ಅಯ್ಯೋ ಸಾರಿ, ಮುಂಬೈ ಲೋಕಲಲ್ಲಿ. ಸೊ ಹಾಗಾಗಿ ಈ ದುರಂತ ಆಯಿತು. ಅದು ಪೀಕ್ ಅವರ್ ಬೇರೆ ಆಗಿತ್ತು. ಪೀಕ್ ಅವರ್ನಲ್ಲಿ ಸಿಕ್ಕಾಪಟ್ಟೆ ಜನ, ಅಲ್ಲಿ ಜನಗಳಂತೂ ವಿಪರೀತ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ಅಲ್ಲ, ಅದು ಲೋಕಲ್. ಹಾಗಾಗಿ ಈ ದುರಂತ ಸಂಭವಿಸಿದೆ. ಈಗ ಎಚ್ಚೆತ್ಕೊಂಡು ಇಲ್ಲ ಈ ಟ್ರೈನ್ಗಳಿಗೂ ಕೂಡ ಇನ್ಮೇಲೆ ಆಟೋಮೆಟಿಕ್ ನೀವು ಹಾಕ್ಬೋದು. ಅಲ್ಲಿ ಅರ್ಧ ಜನ ಜೋತ್ಕೊಂಡೇ ಹೋಗ್ತಾ ಇದ್ರು. ಹೌದು, ಈಗ ನೀವು ಹಾಕಿದ್ರೆ ಗೊತ್ತಿಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಯಾಕಂದ್ರೆ ಡೋರ್ ಕ್ಲೋಸ್ ಆಗೋಕ್ಕಾರು ಬಿಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಅಲ್ಲ ಸರ್, ಈ ದೃಶ್ಯವನ್ನು ನಾವು ಈ ಹಿಂದೆನೂ ನಾವು ನೋಡಿದ್ದೀವಿ ಅಲ್ವಾ ಸರ್? ಇದು ಅಪಾಯ ಅಂತಲೇ ಗೊತ್ತಿದ್ದ ಆಗಲೇ ಎಚ್ಚೆತ್ಕೋಬೇಕಾಗಿತ್ತು. ಅದು ಮುಂಬೈ ಲೋಕಲ್ ಒಂದು ಕಲ್ಚರ್ ಆಗಿ ಬಂದ್ಬಿಟ್ಟಿದೆ ಅದು. ಹಾಂ, ಅದು ಡೋರ್ ಇಲ್ಲ ಅದರಲ್ಲಿ. ಓಕೆ. ಹಾಂ, ಈಗ ನಮ್ಮ ಬೆಂಗಳೂರಲ್ಲಿ ಲೋಕಲಲ್ಲಿ ಮಾಡಿರ್ತೀರಲ್ಲ, ಅದನ್ನೇ ಮೆಮೊ ಅದು ಇದು ಅಂತ ಏನೇನೋ ಮಾಡಿದಾರಲ್ಲ, ಅದಕ್ಕೆಲ್ಲ ಡೋರ್ ಇಲ್ಲ. ಮೆಟ್ರೋಲಿದೆ. ಹೌದು, ನಿಮಗೆ ಇದಕ್ಕೆ ಹಾಕ್ತಾರಂತೀಗ. ಬಟ್ ಇದನ್ನು ಹಾಕಿದ್ರೆ ಆ ಡೋರ್ ಕ್ಲೋಸ್ ಆಗಕ್ಕೆ ಬಿಡ್ತಾರಾ ಅಂತ ನನಗೆ ಅದು ಡೌಟ್. ಅಲ್ಲೇ ಅಡ್ಲಾಗಿ ನಿಂತ್ಕೊಂಡ್ಬಿಟ್ರೆ ಮೋದಿ ಅವರ ಸರ್ಕಾರಕ್ಕೆ ಇವತ್ತು 11 ವರ್ಷ. ಸರಿ, ಅವ್ರ ಪಕ್ಷದವರು ಎಲ್ಲ ನಾವು ಇದು ಮಾಡಿದ್ದೀವಿ ಅದು ಮಾಡಿದ್ದೀವಿ ಇದಂತೆಲ್ಲ ಹೇಳಿದ್ದಾರೆ. ಪಾಲ್ಗಾಮ್ ದಾಳಿ, ಸಿಂಧೂರು, ಜಪಾನ್, ನಮ್ಮದು 6ನೇ ಆರ್ಥಿಕ ಇದು, ನಮ್ಮದು ತೆರಿಗೆ ವಿನಾಯಿತಿ 12 ಲಕ್ಷ ಕೊಟ್ಬಿಟ್ವಿ, ಕುಂಭಮೇಳ ಮಾಡಿದ್ವಿ, ಮಾಸ್ಟರ್ ಮೈಂಡು ಹಣ ಇದು ಡ್ಯಾಶು. ಇದೆಲ್ಲ ನಾನು ಒಂದು ಕಡೆಯ ಸಾಧನೆಗಳಿವೆಲ್ಲ. ಈಗ ಹೇಳಿದಾರಲ್ಲ ಖರ್ಗೆ ಅವರು ಎಲ್ಲ ಮಾತಾಡಿಲ್ಲ. ಒಂದು ಕಡೆ ಸಾಧನೆ, ಇನ್ನೊಂದು ಕಡೆ ಸಾಧನೆ ಲಿಸ್ಟ್ ಮಾಡಬೇಕಾಗಿತ್ತು. ಏನೋ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಖರ್ಗೆ ಅವರು ಹೇಳ್ತಾರೆ, ಅಯ್ಯ ಇವ್ರು ಬಂದ ಮೇಲೆ ಸಾಮಾಜಿಕ ರಚನೆ ಮತ್ತು ಆಳವಾದ ಹೊಡೆತ ಬಿದ್ದುಬಿಟ್ಟಿದೆ ಅಷ್ಟೇ ಆರ್ಥಿಕತೆಗೆಲ್ಲ ಅಂತ ಇವರು. ಮತ್ತು ಅವರು ಜೀರೋ ಕೊಡ್ತೀನಿ ಅಂಕ ಅಂತಂದಿದ್ದಾರೆ. ನೋಡಿ ಸಿದ್ದರಾಮಯ್ಯನವರೇ ಮತ್ತು ಸನ್ಮಾನ್ಯ ಶ್ರೀ ಖರ್ಗೆ ಅವರೇ, ನೀವು ಜೀರೋನಾರು ಕೊಟ್ಕೊಳ್ಳಿ, -0 ಕೊಟ್ಕೊಳ್ಳಿ. ನೀವು ಅಲ್ಟಿಮೇಟ್ಲಿ ನಿಮಗೆ 0 ಕೊಡಬೇಕೋ ಅವ್ರಿಗೆ 0 ಕೊಡಬೇಕು ಅನ್ನೋದನ್ನ ಚುನಾವಣೆಗಳು ಡಿಸೈಡ್ ಮಾಡುತ್ತವೆ. ಅದಕ್ಕೆ ತಯಾರಿಯಾಗಿ ಫೇಸ್ ಮಾಡಿ. ಸುಮ್ಮನೆ ಜೀರೋ ಅನ್ಕೊಂಡು ಓಡಾಡಬೇಡಿ. ಎಸ್, ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಕಸರತ್ತು ನಡೆಸ್ತಿರೋ ಕಮಲ್ ಹಾಸನ್ಗೆ ಈಗ ಸುಪ್ರೀಂ ಕೋರ್ಟ್ನಲ್ಲೂ ಭಾರಿ ಮುಖಭಂಗ ಆಗಿದೆ. ಇದನ್ನ ತುರ್ತಾಗಿ ವಿಚಾರಣೆ ಕೈಗೆತ್ತಿಕೋಬೇಕು ಅಂತ ಕೇಳ್ಕೊಂಡಿದ್ರಂತೆ. ಅದಕ್ಕೆ ಅಲ್ಲೇ ಹೋಗಿ, ಹಂಗಾದ್ರೆ ನಿಮಗೆ ತುರ್ತಾಗಿ ಆಗಬೇಕು ಅಂತಂದ್ರೆ ಹೈಕೋರ್ಟ್ಗೆ ಹೋಗಿ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಈಗ ತಮಿಳ್ನಾಡಿನಲ್ಲೂ ಆ ಸಿನಿಮಾ ಏನು ಕ್ಲಿಕ್ ಆಗಿಲ್ಲ. ಆಗಿದೆಯಾ ಬಿಟ್ಟಿದೆಯಾ ಅವ್ರು ಇಷ್ಟ ಬಿಡ್ರಿ. ಏನು ನೀವು ಯಾಕೆ ತಲೆ ಕೆಡ್ಸ್ಕೊತಿರ್ರಿ, ಬಿಟ್ಟಾಕ್ರಿ, ಅನುಭವಿಸ್ಕೊಂಡು ಹೋಗ್ಲಿ ಅತ್ಲಕ್ಕ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ನಾಳೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಬೇಕಾಗಿತ್ತು, ಲಾಂಚ್ ಆಗಬೇಕಾಗಿತ್ತು. ಬಟ್ ಒಂದೇ ಮುಂದಕ್ಕೆ ಹೋಗಿದ್ದಾರೆ, ಒಂದು ದಿನ ಹವಾಮಾನದ ಕಾರಣದಿಂದಾಗಿ. ಹಾಗಾಗಿ ಆಗುತ್ತೆ, ಅತ್ಯಂತ ಐತಿಹಾಸಿಕವಾದಂತಹ ಘಟನೆ ಆಗುತ್ತೆ. ಕಾರಣ ಒಂದು, ಇದು 2ನೇವ್ರು ಆಗ್ತಾರೆ ರಾಕೇಶ್ ಶರ್ಮಾ ಆದಮೇಲೆ. 2ನೇದು 2035 ಆಸುಪಾಸಿನಲ್ಲೆಲ್ಲ ಭಾರತನೇ ತನ್ನದೇ ಆದಂತಹ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪನೆ ಮಾಡುವ ಹಂತದಲ್ಲಿದೆ. ಹಾಗಾಗಿ ಎಲ್ಲದಕ್ಕೂ ಇದು ಮುಖ್ಯ ಆಗುತ್ತೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸರ್ಕಾರದ ವಲಸೆ ನೀತಿಯನ್ನು ವಿರೋಧಿಸಿ ಸಾವಿರಾರು ಜನ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನೆಯನ್ನು ಪೊಲೀಸರು ಹತ್ತಿಕ್ಕೋದಕ್ಕೆ ಯತ್ನಿಸಿದಾಗ ಹಿಂಸಾರೂಪಕ್ಕೆ ಹೋಗಿದೆ. ಉದ್ರಿಕ್ತರು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ, ದೊಂಬಿ ಎಬ್ಬಿಸ್ಬಿಟ್ಟಿದ್ದಾರೆ ಜನ. ಅಲ್ಲಿ ಏನು ಫೈಟಿಂಗ್ ಮಾಡ್ಕೊಳ್ಳೋದು, ಗುಂಡೊಡ್ಕೊಳ್ಳೋದು, ಬೆಂಕಿ ಹಾಕ್ಕೊಳ್ಳೋರು, ಒಂಥರ ಯುದ್ಧದ ವಾತಾವರಣ ಮಾಡೋರೆಲ್ಲ ನನ್ನ ಜೊತೆ ಬರಬಾರ್ದಪ್ಪ ಯಾವುದೇ ಟಾಕ್ಸ್ಗೆ ಅಂತ ಈ ಬುರುಡೆ ದಾಸ ಬಿಟ್ಟಿದ್ದ ನಮ್ಮಿಬ್ಬರಿಗೆ. ಈಗ ಅಲ್ಲೇನಾಗ್ತಿದೆ ಸರಿ, ಕೇರಳದ ಕರಾವಳಿನಲ್ಲಿ ಇವತ್ತು ಬೆಳಗ್ಗೆ 10:30ಕ್ಕೆ ಸುಮಾರಿಗೆ ಸಿಂಗಾಪುರ ಧ್ವಜ ಹೊಂದಿರುವ MV. ಬಟ್ ಆ ಟ್ರಂಪ್ ಮಾಡಿರೋದು ಸರಿ. ಅವ್ರು ಇಲ್ಲೀಗಲ್ ಆಗಿರೋರ್ನ ಹೋಗಿ ಅಂತ ಹೇಳ್ತಿರೋದು. ಇಲ್ಲೀಗಲ್ ಆಗಿರೋದು ಅದಕ್ಕೆ ಅವಕಾಶ ಕೊಡಿ ಅಂತ ಅವರು ಆದಾಯ ಕೊಡಬೇಕು. ಹಂಗಾರೆ ರೋಹಿಂಗ್ಯಾಸ್ ಅವರು ಇವರೆಲ್ಲ ಇಲ್ಲಿದ್ದಾರೆ, ಕೊಟ್ಬಿಡ್ಬೇಕಾ ಪುಕ್ಕಟೆ? ಇಲ್ಲ, ಹಂಗೆ. ಕೇರಳದ ಕರಾವಳಿನಲ್ಲೆಲ್ಲ ಕೊಲಂಬೋಯಿಂದ ಬಾಂಬೆಗೆ ಬರ್ತಿತ್ತಂತೆ ಸಿಂಗಾಪುರದೊಂದು ಶಿಪ್ಪು ಹರ್ಗೋ, ಬೆಂಕಿ ಎತ್ಕೊಂಡ್ಬಿಟ್ಟಿದೆ ದಡಕ್ ಅಂತ ಸ್ಫೋಟ ಆಗಿ. ಕೊನೆಗೆ ನಮ್ಮವರು ಅಡ್ಜಸ್ಟ್ ಮಾಡಿ ಹೆಂಗೆ ಒಂದು 18 ಜನನ ಸೇವ್ ಮಾಡಿದ್ದಾರೆ. ಒಂದು 3-4 ಜನ ಗೊತ್ತಾಗ್ತಾ ಇಲ್ಲ ಏನಾಗಿದೆಯೋ ಏನೋ. ಏನು ಮಾಡೋಕ್ಕಾಗಲ್ಲ. ಎಸ್, ಇನ್ನು ಮಳೆ ಹಾನಿ ವಿಚಾರಕ್ಕೆ ಬರೋದಾದರೆ, ಸಿಡಿಲು ಬಡಿದು ಜಮೀನಿನಲ್ಲಿ ರೈತನೊಬ್ಬ ಮೃತಪಟ್ಟಿರೋ ಘಟನೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ದಶಮಾಪುರ ಗ್ರಾಮದಲ್ಲಿ ನಡೆದಿದೆ. ವಿಜಯನಗರದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಮಲಗಿದ್ದ ಗೃಹಿಣಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಧಾರವಾಡದ ನವಲಗುಂದ, ರಾಯಚೂರು ಜಿಲ್ಲೆಯಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಕೋಟ್ಯಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ಬೆಂಗಳೂರಿನಲ್ಲಿ ಸಂಜೆ ಸಾಧಾರಣ ಮಳೆಯಾಗಿದೆ. ಈ ವಾರ ಭಾರೀ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ.